ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಖ್ಯಾತರಾಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಊರೂರಿಗೂ ಹೋಗಿ ಹಿಂದೂ ಜಾಗೃತಿ ಮೂಡಿಸಿ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಿದ್ದಾರೆ. ಮುಂದಿನ ಎಲೆಕ್ಷನ್ ಅಲ್ಲಿ ಏಕಾಂಗಿಯಾಗಿರೋ ಯತ್ನಾಳ್ ಈಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಿ ಮುಂದೆ ಹಿಂದೂ ಸರ್ಕಾರ ತರಲು ಹೊರಟಿದ್ದಾರೆ. ಹೀಗಾಗಿ ಕಂಡಲ್ಲಿ ಮುಸ್ಲಿಮರ ವಿರುದ್ಧ ರೊಚ್ಚಿಗೇಳ್ತಿದ್ದಾರೆ. ಹಿಂದೆ ಏನಾಗಿತ್ತು, ಅಂಬೇಡ್ಕರ್ ಹಿಂದೂಗಳ ಬಗ್ಗೆ ಏನ್ ಮಾಡಿದ್ರು ಅಂತ ಹೇಳಿ ದಲಿತರನ್ನು ಎಚ್ಚರಿಸೋ ಕೆಲಸವನ್ನು ಯತ್ನಾಳ್ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ 2028 ಎಲೆಕ್ಷನ್ ನಲ್ಲಿ ಅಧಿಕಾರಕ್ಕೆ ಬಂದು ಮುಸ್ಲಿಮರ ಮಸೀದಿಗೆ ಜೆಸಿಬಿ ನುಗ್ಗಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಮ್ಗ ವಾದ ವಿವಾದ ನಮ್ ಜೋಡನೆ ಮಾಡ್ತಾರ. ಉಳ್ಕಿದವ್ರು ಯಾರು ಯೋಗ್ಯರಿಲ್ಲ ತಿಳ್ಕೊಂಡಿರ್ಬೇಕು. ನನ್ನ ದಂಡ್ಯಾಗ ಈಗ ಲಾಸ್ಟ್ ಸಿದ್ಧ 224 ಅಲ್ಲಿದು ಮಾತಾಡ್ಬೇಕು. ಅವ್ರು ಸಿದ್ದರಾಮಯ್ಯ ಹಿಂದೆ ಕೈ ಕಟ್ಟಿ ಮುಂದೆ ನೋಡ್ತಾರೆ. ಇಲ್ಲಿ ಏನಕ್ಕೆ ಉಪಯೋಗ ಇಲ್ಲ ಎಲ್ಲ ಎತ್ತಾಳ್ ಹಾಗೆ ಚಾಲು ಹೋಗುದು. ನಮ್ಗೆ ಸಂಘರ್ಷ ನಡೀತಾವ. ಹಿಂಗೆ ನಾನು ಎಲ್ಲ ನೋಡಿರಿಲ್ಲ ವಿಧಾನಸಭೆದ ಒಂದು ವಿಧಾನಸಭೆ ಬೆಳಗಾವಿ ಅಧಿವೇಶನದಾಗ ಎದುರಿಗೆ ಬಂದರು. ಯತ್ನಾಳ್ ಇಲ್ಲಿ ಬರ್ರಿ ಅಂತ ನಾ ಕೇಳಿದೆ, ಸರ್ ನೀವು ಯಾಕೆ ಟಿಪ್ಪು ಸುಲ್ತಾನ್ ಬಹಳ ಪ್ರೀತಿ ಮಾಡ್ತೀರಿ? ಆ ಸುಳಿ ಮಗ ನಮ್ಮ ಸಾಧಾರಣ ಲಕ್ಷಾಂತರ ಹೆಣ್ಮಕ್ಳನ್ನ ಹಿಂದೂಗಳನ್ನ ಕೊಂದಾನ ಬಗ್ಗೆ ಯಾಕೆ ಪ್ರೀತಿ ಇಲ್ಲಪ್ಪ? ಅವರೆಲ್ಲ ರಾಜ ಮಹಾರಾಜರು, ಅದಕ್ಕೆ ಮಾಡ್ತೇವೆ. ನಾವೇನು ಅವ್ರಿಗೆ ಒಬ್ಬನೇ ಕೇಳಿದೆ, ನಾವು ಯಾರಿಗೂ ಬಿಟ್ಟೇ ಇಲ್ಲ. ಮನೇನ ಆಯ್ತಲ್ಲ ಮೀಸಲಾತಿ ಬಗ್ಗೆ, ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದನ. ಮಿಸ್ಟರ್ ಯತ್ನಾಳ್ ಆರ್ಟಿಕಲ್ 19 ಓದ್ರಿ ಅಂದನ. ಆರ್ಟಿಕಲ್ 19 ಆ ರಾಜ್ಯ ತೋಗಿ ಗಿರೇಕ್ ಐತಲ್ಲ ನಮ್ಮ ಅವಾಗ ಒಂದು ಸಹಾಯ ಮಾಡ್ಲಕ್ಕ ಚೀಫ್ ಸೆಕ್ರೆಟರಿ ಕಾನೂನು ಪಂಡಿತರು ಎಲ್ಲರೂ ಬಂದ್ರು. ಸಿದ್ದರಾಮಯ್ಯ ಅದು ಏನೂ ಸಿಗಲೇ ಇಲ್ಲ. ನಾ ಹೇಳಿದೆ, ನೀವು ಸಂವಿಧಾನ ಓದಿಲ್ಲ ಅಂತ. ಇಲ್ಲ ಉತ್ತರ ಕೊಡ್ತೇನೆ, ಮುಂದೇನು ಕೊಡ್ತೀರಿ? ಕೊಡದಿದ್ರಿ ಹೀಗೆ ಕೊಡ್ರಿ. ಹಂಗಾದ್ರೆ ದಲಿತರು ನೀಮ ಭೀಮ ಬಾಯಿ ಬಾಯಿ ನೀಮ ಅಂದ್ರೆ ಅವರು ಸಾಬ್ರು, ಭೀಮ್ ಅಂದ್ರೆ ನಮ್ಮವರು. ಬಾಯಿ ಮಾಡಿ ದೇಶವನ್ನ. ಅದಕ್ಕೆ ಅಂಬೇಡ್ಕರ್ ಯಾಕೆ ಇವತ್ತು ಪ್ರಸ್ತುತ ಅದಾರಂದ್ರೆ, ಅವ್ರು ಅವಾಗೇ 44ರಾಗೆ ಅವ್ರ ಇತಿಹಾಸ ಓದ್ಬಿಟ್ಟಾರೆ. ಅಂಬೇಡ್ಕರ್ಗೆ ಅಂತ ಒಂದು ಆಫರ್ ಬಂದಿತ್ತಂದ್ರೆ, ಹೈದರಾಬಾದ್ ನಿಜಾಮ್ ಕರೆದು ಅಂಬೇಡ್ಕರ್ಗೆ ಹೇಳ್ತಾನೆ, ನಿನ್ನ ದಲಿತರನ್ನ ಎಲ್ಲ ತಗೊಂಡು ಇಸ್ಲಾಂಗೆ ಸೇರಿಬಿಡು, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಹೈದರಾಬಾದ್ ನಿಜಾಮನ ಆಸ್ತಿ ಕಿಮ್ಮತ್ತಿ ಅಷ್ಟು. ಅವಾಗ ನಾ ಮಾತಾಡಕತ್ತಿದ್ದು 250 ರೂಪಾಯಿಗೆ ತೊಲಿ ಬಂಗಾರ ಇದ್ದಾಗ 1 ಲಕ್ಷ ಕೋಟಿ. ಅವಾಗ ಅರ್ಧ ಏನಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸ್ತಿ ತಗೊಂಡು ಇಸ್ಲಾಂ ಧರ್ಮ ಸೇರಿದ್ರ, ನೀವು ಇವತ್ತೇನು ಭಗವದ್ ಜಂಡ ಕುಂಕುಮಾಯನ ಹಚ್ಚೋರು ಒಬ್ರು ಈ ದೇಶನಾಗ ಉಳಿತಿದ್ದಿಲ್ಲ. ಇವತ್ತು ಹಿಂದೂಗಳು ಉಳಿಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ದೊಡ್ಡ ಕೊಡುಗೆ ಬಾರ್ತಿದೆ. ಇದು ಇತಿಹಾಸ. ಇದನ್ನ ನಾನು ಹುಡ್ಸೋದು ಹೋಗುದಿಲ್ಲ. ನೀವು ಓದೇ ಇಲ್ಲ, ಅಂಬೇಡ್ಕರ್ ಓದೇ ಇಲ್ಲ. ನೀವು ಹಳ್ಳಿ ಅದೇ ನೆಹರೂನ ಚಾಚಾ ನೆಹರು, ಗುಲಾಬಿ ಹೂವ, ಮಕ್ಕಳ ದಿನಾಚರಣೆ, ಅಕ್ಟೋಬರ್ 2 ತಿರುಗಿಸು ಜೈ ಬಾಪೂಜಿ ಜೈ ಬಾಪೂಜಿ. ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿ ಮತ್ತು ನೆಹರೂಂದಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಯಲಿನ ಭಾರತಕ್ಕೆ. 2ನೇ ವರ್ಲ್ಡ್ ವಾರ್ನಾಗ ಇಂಗ್ಲೆಂಡ್ ಪೂರ್ತಿ ದಿವಾಳಿ ಆಗಿತ್ತು. ಅವಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಪಗಾರ ಮಾಡ್ಲಕ್ಕ. ಅವಾಗ ಆಜಾದ್ ಹಿಂದತ್ತೇನು ಫೌಜ್ ಕಟ್ಟದ್ರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರು, ಅವ್ರು ಏನಾರು ಅಟ್ಯಾಕ್ ಮಾಡಿಬಿಟ್ರೆ ನಾವು ಉಳಿದು. ಯಾಕೆ ಇರೋರು ಇಡೀ ಭಾರತದಲ್ಲಿ 1 ಲಕ್ಷ ಜನ ಇದ್ರು ಪೊಲೀಸ್, ಅವೇನೋ ನಮ್ಮ ಬ್ರಿಟಿಷ್ ಅಧಿಕಾರಿಗಳು. ಇವು ನಮ್ಮಕ್ಕೆ ಬರೀ ಇಟ್ಟು ರೊಕ್ಕ ಕೊಟ್ರೆ ಹೆಂಗೆ? ಎಲ್ಲ ಮೊದಲಿಡ್ದು ಶಿವಾಜಿ ಮಹಾರಾಜನ ಹೊರಗೋರು ಯಾರು ಅಲ್ಲ, ಅವ್ರ ಮನ್ಯಾಗೆ ವಿಷಯ ಹಾಕಿದವ್ರು. ಸಂಗೊಳ್ಳಿರಾಯಣ ಹೊರಗೋರು ಯಾರು ಅಲ್ಲ, ಅವ್ರ ಸಮಾಜದವರೇ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಇತಿಹಾಸ ನೀವು ತೆಗೆದ್ರೆ
ಎಲ್ಲ ಇತಿಹಾಸನಾಗ ಬರೆಯೋದೇ ನಮ್ಮದು. ಮಹಾಭಾರತ ರಾಮಾಯಣ ತೆಗೆದ್ರೆ ಬರೀ ಅಣ್ತಂಬ್ರದೆ. ಅಲ್ಲಿಂದ ಹಿಡಿದಲ್ಲಿ ತನ ನಮ್ಮ ಶಿವಾನಂದ ಪಾಟೀಲ್ರು ಭಾಳ ಚಲೋ ಮಾತಾಡೋದು. ನಮ್ಮ ಹಿಂದಿನ ಜಡ್ಪಿ ಸದಸ್ಯರು. ಇವತ್ತು ಜನ ಜಾಗೃತಿ ಆಗಿದೆ, ನಾವೆಲ್ಲ ಒಂದಾಗಬೇಕು. ಇನ್ನು ಮ್ಯಾಗ ಹಿಂದೂ ಸಮಾಜದ ಕಾರ್ಯಕ್ರಮ ನೋಡಿ ಇಷ್ಟು ಜನ, ಒಂದು 10,000 ಜನ ಇರ್ಬೇಕಿಲ್ಲಿ. ಇದನ್ನು ನೋಡಿಬಿಟ್ರೆ ಭಾಳ ಚಲೋ ಮಾತಾಡೋರು ಇಬ್ಬರು ಗುರುಗಳು. ಅವರು ಗುರುಗಳು ಹೊಡೆದಾರ 6 4 ಹೊಡೆದಾರ. ನಾವೇನು ಹೊಡೆಯುವಂಥದ್ದು ಏನೂ ಹೊಡೆಯಲ್ಲ. ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಬಂಧುಗಳೇ, ಇವತ್ತಿಷ್ಟು ಪ್ರೀತಿ ಭಕ್ತಿ ಇವತ್ತೇನು ಪಾಪ ಅವ್ರ ಕಾರ್ಯಕರ್ತರು ಏನು ಹೇಳೋದಲ್ಲ, ಅವ್ರು ಭಾಳ ಕಷ್ಟ ತಗೊಂಡು ಇಷ್ಟು ಒಂದು ಸಮಾವೇಶ ಮಾಡ್ಬೇಕಾದ್ರೆ ಸಾಮಾನ್ಯ ಇಲ್ಲ. ಅದಕ್ಕೆ ಇನ್ನು ಮ್ಯಾಗ ಯಾರೇ ಸಮಾವೇಶ ಮಾಡ್ತಾರಂದ್ರೆ ನಿಮ್ಮ ಮನೆಗೆ ಬಂದ್ರಂದ್ರೆ ಒಂದು 100 ರೂಪಾಯಿ ಕಾಣಿಕೆ ಕೊಡುವಂಥದ್ದು ನೀವು ಕಲೀರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ನೀವೇನು ಎಲ್ಲರೂ ತೊಗೊಂಡು AK-47 ತೊಗೊಂಡೋಗಿ ಅಲ್ಲೇನು ಹೊರಗೆ ನಿಂದಿರ್ಬೇಕಾಗಿ. ಇವತ್ತು ನೋಡಿದ್ರಲ್ಲ ನಾವು ಏನೋ ಒಳ್ಳೆ ಸೈನಿಕರಿಗೆ ಏನೋ ಗೌರವ ಸಲ್ಲಿಸಿ ಬಂದ್ವಿ. ಯಾರ ಹೆಸರವರು? ದಿಲೀಪ್ ಪೋತ್ರಾಜ. ನೋಡು, ಕೆಲವು ಮಂದಿ ಹೇಳ್ತಾರ ಸೈನಿಕರ ಬಗ್ಗೆ ಮಾತಾಡ್ತಾರ, ಪೊಲೀಸರ ಬಗ್ಗೆ ಮಾತಾಡ್ತಾರ. ಒಮ್ಮೆ ಆಶ್ರಮದಾಗ ಇದೇ ಬರ್ತು, ನಾವು MLC ಇದ್ದಾಗ ಒಬ್ಬ ಸಿದ್ದರಾಮಯ್ಯನವರ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಹೇಳ್ದ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಏನೋ ಸೈನಿಕರು ಭಾಳ ನಾವು ಹೊಟ್ಟೆ ಉಪಜೀವನಕ್ಕಾಗಿ ಸೈನ್ಯ ಸೇರ್ತಾರೆ. ಅವಾಗ ಸಿದ್ದರಾಮಯ್ಯನವ್ರು ಇದ್ರು ವಿಧಾನ ಪರಿಷತ್. ನಾನು ಹೇಳಿದೆ, ಮಾನ್ಯ ಏನು ಮುಖ್ಯಮಂತ್ರಿಗಳೇ, ನಿಮ್ಮ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಸೈನಿಕರ ಬಗ್ಗೆ ಹಗರು ಮಾತಾಡೋಣ, ನಾ ಇವನಿಗೆ ಇವತ್ತೇ ಚಾಲೆಂಜ್ ಕೊಡ್ತೀನಿ, ಅವನ ಮಗನೇನಾದ್ರು ಸೈನಿಕ ಮಿಲಿಟ್ರಿಗೆ ಸೇರಿಸಿದ್ರೆ 25 ಲಕ್ಷ ರೂಪಾಯಿ ನಾವು ಅವನಿಗೆ ಬಹುಮಾನ ಕೊಡ್ತೀನಿ ಅಂತ. ಅವರು ದೇಶದ ಸಲುವಾಗಿ ಕೆಲಸ ಮಾಡಿದವ್ರನ್ನ ಇವತ್ತು ಹೆಂಗಿದೆ, ಇವತ್ತು ಯಾವುದೇ ಒಬ್ಬ ಸೈನಿಕ ತೀರ್ಕೊಂಡ್ರೆ ಮೊದಲು ಏನು ಕಿಮ್ಮತ್ತಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದ್ಮ್ಯಾಗ ಯಾವುದೇ ಒಬ್ಬ ಸೈನಿಕ ಹುತಾತ್ಮ ಆದ್ರೆ ಅವನ ಮನೆಗೆ ಅವನ ಪಾರ್ಥಿವ ಶರೀರ ಬರುವಂಥದ್ದು ಏನು ಒಂದು ಆದೇಶ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥದ್ದು ಎಂದು ನನ್ನ ಕಾಲಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ಬೇಕು ಆ ಕುಟುಂಬಕ್ಕೆ. ನೋಡ್ರಿ, ಒಬ್ಬ ಮಿಲಿಟ್ರಿ ಒಳಗೆ ಯಾರ್ದಾದ್ರು ಹುತಾತ್ಮ ಆದ್ರೆ ಆ ಹಳ್ಳಿಗೆ ಕರ್ಕೊಂಡು ಬಂದು ಪಾರ್ಥಿವ ಶರೀರವನ್ನು ತೊಗೊಂಡು ಬಂದು ಮಿಲಿಟ್ರಿ ಅವ್ರು ಬಂದಿರ್ತಾರ, ಅಲ್ಲಿ DC, ಅಲ್ಲಿ SP, ಜಿಲ್ಲಾ ಉಸ್ತುವಾರಿ ಸಚಿವ ಆ ಒಂದು ಇದಕ್ಕೆ ಬಂದು ಶ್ರದ್ಧಾಂಜಲಿ ಕೊಟ್ಟು ಹೋಗುವಂತ ಗೌರವ ಇವತ್ತೇನಾದರೂ ಸೈನಿಕ ಸಿಕ್ಕಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಂತ ಮಾಡ್ಕೊ. ಸೈನಿಕರ ಅದಾರ ಅಲ್ಲಿ ಸುರಕ್ಷಿತವಾಗಿ. ಈಗ ಹೇಳಿದ್ರಲ್ಲ, ಒಂದು ಸೈನ್ಯದಲ್ಲಿ ಶಿವಾನಂದ ಪಾಟೀಲ್ ಹೇಳಿಲ್ಲ, ಅಲ್ಲಿ ಸೈನಿಕರು ಗಟ್ಟಿ ಅದಾರ ಅಂತ ಹೇಳಿ ನಾವು ಎಲ್ಲ ಗದ್ದೆಳದಾಗಿ ನಾನೇ ಸುರಕ್ಷಿತವಿ. ಅದಕ್ಕೆ ಹೇಳಿದ್ರಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೈ ಜವಾನ್ ಜೈ ಕಿಸಾನ್. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನ್ ಹೇಳಿದ್ರು? ಜೈ ವಿಜ್ಞಾನ್. ವಿಜ್ಞಾನ ಯಾಕೆ ಹೇಳಿದ್ರು? APJ ಕಲಾಂ ನೇತೃತ್ವದಲ್ಲಿ ಜಗತ್ತಿನಲ್ಲಿ ಅಣು ಬಾಂಬನ ಪ್ರಯೋಗ ಮಾಡೋದ್ರ ಮೂಲಕ ಭಾರತ 6ನೇ ನಂಬರ್ಗೆ ಬರುವಂತ ಶಕ್ತಿ ಬಂದ ಮೇಲೆ ಎಲ್ಲ ಮಕ್ಕಳು ಅಂಜಲಕತ್ತಾರ. ನಮ್ಮ ಪಾಕಿಸ್ತಾನ ದಿನ ಹಾಯಾಡ್ತಿತ್ತು. ನಮ್ಮ ಸೈನಿಕರು ಯಾವ ರೀತಿ ಹೊರತಿದ್ರು ನೋಡ್ತಿರಲಿಲ್ಲ. ಅವರ ಶಿರಚ್ಛೇದ ಮಾಡಿ ಚೀಲದಾಗ ಹಾಕಿ ಭಾರತಕ್ಕೆ ಚಾಲೆಂಜ್ ಮಾಡ್ತಿದ್ರು. ಈಗ ಒಬ್ಬ ಮಿಲಿಟರಿ ಅವ್ರದ್ದು ಎಲ್ಲರೂ ಹೊರತಿದ್ದು ಸುದ್ದಿ ಕೇಳಿರಿ. ಒಬ್ಬರ ಕಲ್ಲುಗಿಂತ ನಮ್ಮ ಮಗ ಅಲ್ಲಿ ಕಾಶ್ಮೀರ್ನಾಗ ಮೊದಲು 500 ರೂಪಾಯಿ ತಗೊಂಡು ಕಲ್ಲುಗಿತ್ತು. ಮಿಲಿಟರಿ ಅವ್ರಿಗಾಗಿ AK-47 ಇರ್ತಿತ್ತು. ಮನಮೋಹನ್ ಸಿಂಗ್ನಂತ ಅತ್ಯಂತ ದರಿದ್ರ ಅಯೋಗ್ಯ ಒಂದು ಗೊಂದಲು ಹಿಂಗ ಸೋನಿಯಾ ಗಾಂಧಿ ಬಂದ್ರೆ ಹಿಂಗ ಇಟ್ಟೆ ಇಂಥ ಗಿರಾಕಿಗಳನ್ನೇ ಮಾಡ್ಕೊಂಡು ಕುಂಡಿರ್ತಾರ ಅವ್ರು. ಇವತ್ತು ಹೆಂಗಲ್ಲ ಭಾರತದ ಪರಿಸ್ಥಿತಿ? ಟ್ರಂಪ್ನು ಜಿಗಿದಾಡದನ್ನು ಏನು ಮಾಡೋದಾಗಲಿಲ್ಲ, ತಾನೇ ಟ್ಯಾಕ್ಸ್ ಕಡಿಮೆ ಮಾಡಬೇಕಾಗಿತ್ತು. ಯಾಕೆ ಆಗಾಡ್ತಿದ್ದ? ಚೀನಾ ನೋಡುವಾಗಲಾಗಿದೆ. ಯಾಕಪ್ಪ ಅಂದ್ರೆ ಈ ದೇಶದ ಮತದಾರರು ನೀವು ಒಬ್ಬ ಸಮರ್ಥ ನಾಯಕನ ಕೈಯಾಗ ಭಾರತ ಕೊಟ್ಟಿರಿ. ಇವ್ರು ಚಲೋ ಏನ ಮೋದಿಯವರು ಮುಂದೆ ಬರೋರು ಭಾಳ ಡೇಂಜರ್ ಅದಾರ. ಯಾರು ಗೊತ್ತಾಯ್ತಲ್ಲ,
ಅವ್ರು ಬಂದ್ರಂತರು ಮತ್ತೆ ಬುಲ್ಡೋಜರೇ